ಒಂದು ವೀಕಲ್ಲಿ ಮತ್ತೆ ಚೇಂಜ್ ಆಗುತ್ತೆ ಗೈಸ್. ಮತ್ತೆ ಊರಿಗೆ ಹೋಗ್ತೀವಲ್ಲ, ಈ ಥರ ಫುಲ್ಲು ಗಡಮ್ ಹಾಕಿದ್ರೆ ನೀನು ಕಾಣಲ್ಲ ಸರಿಯಾ. ಇದು ಯಾವ ಪೇಜಲ್ಲಿ ತಗೊಂಡಿನಿ, ಎಲ್ಲಿ ತಗೊಂಡಿನಿ ಅಂತ ಹೇಳ್ತೀನಿ ಗೈಸ್. ವೆಲ್ಕಮ್ ಟು ಮೈ ಬ್ಲಾಗ್. ವಿಡಿಯೋ ನೋಡ್ತಾಳಂತ ನಮ್ಮ ಅತ್ತಿನವ್ರು ಅಂತೇಳಿ ಹೇಳ್ತಾಳಂತ ಗೈಸ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ 6 o'clock ಆಗೈತಿ. ಹಾಯ್ ಮಾಡಪ್ಪಿ ಗೈಸ್. ನೋಡ್ರಿ ನಮ್ಮ ರಘುವರನ ಆಗಲೇ ಒಂದು 5:40 ಆಗೈತೆ ಗೈಸ್. ಅವಾಗಲೇ ಎದ್ದಾನ. ಇವಾಗ ಹೊರ ಕರ್ಕೊಂಬಂದಿನಿ. ಇವಾಗ ಒಂದು 6:30 ಆಗಕ್ಕೆ ಬಂದೈತೆ ಅನ್ಸುತ್ತೆ. ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಸಿದ್ದೆ. ಮಗ ಏನು ಮಲಗಂಗೆ ಕಾಣಲಿಲ್ಲ. ಹೊರಗಾದ್ರೆ ಕರ್ಕೊಂಬಂದ್ರೆ ಸುಮ್ಮನೆ ಕೊಡ್ತಾನೆ ಅಂತೇಳಿ ಕರ್ಕೊಂಬಂದಿನಿ. ಇಲ್ಲಿ ನಾಯಿ ಕೋಳಿ ಎಲ್ಲ ನೋಡ್ಕೊಂಡು ಕುಂದಿರ್ತಾರೆ ಗೈಸ್. ಇಟ್ಟಿಂದು ಮಾರ್ನಿಂಗ್ ರೊಟೀನ್ ಇದು ಇಲ್ಲಿ. ಇನ್ನು ಒಂದು ವೀಕಲ್ಲಿ ಮತ್ತೆ ಚೇಂಜ್ ಆಗುತ್ತೆ ಗೈಸ್. ಮತ್ತೆ ಊರಿಗೆ ಹೋಗ್ತೀವಲ್ಲ, ಅವಾಗಿಂದ ಬೇರೆ ರೊಟೀನ್ ಆಗ್ಬೋದು ಅನ್ಸುತ್ತಾ. ನೋಡಂಬರಿ ಅಲ್ಲಿ ಹೆಂಗಿರುತ್ತೆ ಏನು ಅಂತೇಳಿ ತೋರಿಸ್ತೀನಿ ನಿಮಗೆ ಬ್ಲಾಗ್ನಾಗ. ಮತ್ತು ಇವಾಗ ಗುಂಡಾಗ ಒಂದು ರಾಗಿ ಮಾಲ್ಟ್ ಮಾಡ್ತೀನಿ ಗೈಸ್ ಮಾರ್ನಿಂಗು. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ನೆಕ್ಸ್ಟ್ ಬ್ಲಾಗ್ನಾಗ. ಇವತ್ತು ತೋರಿಸ್ತೀನಿ ಬರ್ರಿ. ಅಷ್ಟೇನು ಕಷ್ಟ ಇಲ್ಲ, ಆರಾಮಾಗಿ ಒಂದು 5-10 ಮಿನಿಟ್ಸಲ್ಲಿ ಮಾಡ್ಕೊಬೋದು. ಆರಾಮಾಗಿ ಮಾಡ್ತೀನಿ, ತೋರಿಸ್ತೀನಿ ತಡ್ರಿ ಇವಾಗ. ಓಯ್ ರಘು, ಹಾಯ್ ಮಾಡಪ್ಪ, ಹಾಯ್ ಮಾಡಿ ಡ್ಯಾಡಿ. ಹೇ ಡ್ಯಾಡಿ ಹೆಂಗೆ ನೋಡತ್ತ ನೋಡ್ರಿ. ಇಲ್ಲೊಂದು ಕೋಳಿ ಸುತ್ತ ಆಡಕ್ಕಂತವ ನಮ್ಮದು. ಅಪ್ಪಾಜಿ ಕೋಳಿಗೆ ಹಾಯ್ ಮಾಡು. ಹಾಯ್ ನೋಡ್ರಿ, ಇಲ್ಲೊಂದು ನಾಯಿ ಬಂದೈತಿ. ಇದು ಮೊನ್ನೆ ರೀಸೆಂಟಾಗಿ ತಂದಾರ ನಮ್ಮ ಅಪ್ಪಾಜಿ. ಇಲ್ಲಿ ಕೋಳಿ ಓಡಾಡಕ್ಕಂತವು. ಬಾ ಲಕ್ಕಿ, ಲಕ್ಕಿ ಬಾ ಶುಕ್ರು ಬಾ. ಅಯ್ಯೋ ಗೈಸ್ ಬರೋವಂತ ನೋಡ್ರಿ. ದಿಮಾಕ್ ಬಂದಿದೆ. ಬಾ ಇಲ್ಲಿ ನೋಡ್ರಿ. ಹೆಂಗೆ ನೋಡ್ಕೊಂತ ಕುಂತಾರ. ಆ ಕಡೆ ಬಂದ್ರೆ ಆ ಕಡೆ, ಈ ಕಡೆ ಬಂದ್ರೆ ಈ ಕಡೆ. ಲಕ್ಕಿ ಬಂತು ನೋಡು. ಅವಾಗ ಬರಲಿಲ್ಲ, ಇವಾಗ ಬಂದಿತ್ತು ನೋಡಿ. ಹಾಯ್ ಮಾಡು. ಅದು ಇವಾಗ ಬಾ ಅಂತ ಕರೆದ್ರೆ ಬರ್ತಿದ್ದು ಗೈಸ್. ಅವಾಗ ನಾನು ಕರೆದಾಗ ಬಂದಿಲ್ಲ, ಈಗ ಬಂದೈತೆ ನೋಡ್ರಿ ಗೈಸ್. ಓಯ್ ಬಂಗಾರ, ನಾಯಿ ಅಂದ್ರೆ ಇಷ್ಟನ ಬಂಗಾರ ನಿಂಗೆ? ನಾಯಿ ಕೋಳಿ ಯಾರಾದ್ರೂ ಹೋದ್ರೆ ಸಾಕು ಗೈಸ್, ಅವ್ರನ್ನ ನೋಡ್ತಾನೆ. ಇಲ್ಲ ನಾನು ಕರೆದ್ರೆ ಮಾತಾಡ್ಸವಲ್ಲ, ನಾನು ಕ್ಯಾಮ್ರಾ ಹಿಡಿದ್ರೆ ನೋಡವಲ್ಲ ನೋಡ್ರಿ. ಮಮ್ಮು ತಿಂತೀರನ್ರಿ? ಮಮ್ಮು ಬೇಕನ್ರಿ ಅಪ್ಪಾಜಿ? ಮಮ್ಮು ಬೇಕ್ರಿ? ಯಾರೇ ಬುಲಾರ ಗೈಸ್ ಆ ಕಡೆ ನೋಡಕಂತಾನ. ಬಾ ಲಕ್ಕಿ, ಲಕ್ಕಿ ಬಾ, ಲಕ್ಕಿ ಬಾ. ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ 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 ಕೊಡು, ಥ್ಯಾಂಕ್ಸ್ ಕೊಡಪ್ಪ. ತೆಗಿ ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು ಅಂದ್ರೆ ಮತ್ತೆ ಕೊಟ್ಟು ಬಿಡ್ಬೇಕು ನಂಗೆ. ಏ ಥ್ಯಾಂಕ್ಸ್ ಕೊಡ್ಲು ಯಪ್ಪ. ಥ್ಯಾಂಕ್ ಯು. ಏಯ್ ಪಾಪ ನೋಡ್ರಿ ಎಷ್ಟು ಕ್ಯೂಟಾಗಿ ಕುಂತೈತೆ ನಮ್ಮ ಹತ್ರ ಬಂದು. ರಘುವರ ನೋಡ್ಕೊಂತ ಕುಂತೈತದೆ. ರಘು ನೋಡ, ನೀ ನೋಡಪ್ಪಾಜಿ. ಲಕ್ಕಿ ಎಷ್ಟು ಶಾರ್ಪ್ ಐತೆ ಅಂದ್ರೆ ಆಯ್ತು. ಲಕ್ಕಿ ಅಂದರೆ ಇನ್ನೂ ಸ್ವಲ್ಪ ದಿನ ಆಗೈತೆ ನಾವು ತಂದಿದ್ದನ. ಲಕ್ಕಿ ಅಂತ ಹಂಗೆ ಕರೆದೀವಿ, ಅದು ಲಕ್ಕಿ ಅಂದ್ಬಿಟ್ರೆ ಹುಡ್ಕೊಂಬಂದ್ಬಿಡುತ್ತೆ ಆರಾಮಾಗಿ. ಲಕ್ಕಿ ಈ ನನ್ನ ಲಕ್ಕಿ ಹೆಸರಿಟ್ಟಿದ್ವಿ ನಿಂಗೆ? ಹಾಂ ಗೈಸ್ ನೋಡ್ರಿ, ನಾನು ಗುಂಡ ಒಂದೇ ಪೊಸಿಷನ್ನಾಗ ಕುಂತೀವಿ. ಅವಾಗಿಂದ ಕಾಲಿಂಗ್ ಮಾಡ್ತಾನೆ ತೆಗಿತಾನೆ ಕಣ್ಣು. ಗೈಸ್ ನೋಡ್ರಿ, ನಿಮ್ಗೆ ಇವತ್ತು ರಾಗಿ ಮಾಲ್ಟ್ ಮಾಡೋದು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ನೋಡಿರಿ ಇವಾಗ ಜಸ್ಟ್ ಗ್ಯಾಸ್ ಹಚ್ಚಿ ಇದನ್ನು ಪಾತ್ರೆ ಕಾಯಕ್ಕಿಟ್ಟಿನಿ. ಇದ್ರೊಳಗೆ ಮಾಡ್ತಿರ್ತೀನಿ ನಮ್ಮ ಗುಂಡ ಒಂದೊಂದು ಸಲ. ಬೇರೆ ಯಾವ್ದಾರಾಗೂ ಮಾಡಿಬಿಟ್ರೆ ಗೈಸ್, ಯಾಕಂದರೆ ಖಾರ ಗೀರ ಏನಾದರೂ ಇರುತ್ತಲ್ಲ, ಅದಕ್ಕೆ. ಸೊ ಅವನಿಗೋಸ್ಕರನೇ ಯಾವುದೋ ಒಂದಿತ್ತು ಮನೆಯಲ್ಲಿ ಇದನ್ನು ಮಾಡೋಕ್ಕಂತಿದ್ದೆ. ಮತ್ತು ಒಂದು ಕ್ರಿಸ್ಪಿ ಯೂಸ್ ಮಾಡೋದನ್ನು ಮಾಡೋಕ್ಕಂತಿದ್ದೆ. ನೋಡಿರಿ, ಇದು ಅಡುಗೆಗೆ ಹಾಕ್ತೀವಲ್ಲ ಗೈಸ್, ಆ ನೀರು ಯೂಸ್ ಮಾಡೋಕ್ಕಂತೀನಿ. ಇದು ರಾಗಿ ಮಾಲ್ಟ್ ಗೈಸ್ ಮಾಡ್ತಾ ಇರೋದು. ತೋರಿಸ್ತೀನಿ ತಡ್ರಿ. ನೋಡಿ ಸ್ವಲ್ಪ ನೀರು ಮೀಡಿಯಮ್ ಹಾಕ್ತಾರೆ ಗೈಸ್, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಕುದ್ರೆ ಚಲೋ.
ನೋಡಿರಿ ಗ್ಲಾಸಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿನಿ. ಮತ್ತು ಅದೇ ನೀರನ್ನ ಸ್ವಲ್ಪ ಯೂಸ್ ಮಾಡೋದಿದ್ದೀನಿ. ಇದು ಯಾವುದು ಗೊತ್ತಿಲ್ಲ ಗೈಸ್, ಇದನ್ನು ತೋರಿಸ್ಬೇಕಾ ಏನು ತೋರಿಸ್ಬಾರ್ದು ಅದನ್ನು ಗೊತ್ತಿಲ್ಲ. ನಾನು ಇದನ್ನು ಯೂಸ್ ಮಾಡೋಕತ್ತೀನಿ ಗೈಸ್, ದೀಪಾವಳಿ ಅಂತೇಳಿ ರಾಗಿ ಮಾಲ್ಟ್ ಪೌಷ್ಟಿಕ ಅಂತೇಳಿ. ಇದ್ರೊಳಗಡೆ ಎಲ್ಲ ಈ ಥರ ಇಂಗ್ರೀಡಿಯೆಂಟ್ಸ್ ಅದಾವಂತ ನೋಡಿರಿ. ನಮ್ಮ ಗುಂಡಾಗ ಇಷ್ಟ ಆಗುತ್ತೆ ಇದು ಗೊತ್ತಿಲ್ಲ ಇದಕ್ಕನ ಈ ಥರ ಎಲ್ಲ ಅದಾವಂತ. ಇದೆಷ್ಟು 78 ರೂಪೀಸ್ ಐತಿ ಗೈಸ್. ನೋಡಿರಿ ಒಂದು ಸ್ಪೂನ್ ಹಾಕಿನಿ, ಇದೊಂದು ಸ್ಪೂನ್ ಹಾಕಂತೀನಿ ಸಾಕು. ಇಷ್ಟ ಆದ್ರೆ ನಮ್ಮ ಗುಂಡಗೆ ಎಷ್ಟೊಂದು ಆಗಿಬಿಡ್ತಿದೆ. ನೋಡೋಕ್ಕಷ್ಟೇ ಸ್ವಲ್ಪ ಕಾಣುತ್ತೆ, ಆಮೇಲೆ ನೀರೊಳಗಡೆ ಕಲಸಿದ ಮೇಲೆ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ಸ್ವಲ್ಪ ನಾರ್ಮಲ್ ನೀರಿನಾಗ ಸ್ವಲ್ಪ ಗಂಟು ಬರದೇ ಇರೋ ಥರ ಇದ್ರಾಗ ಕಲಿಸ್ಕೋಬೇಕು ಗೈಸ್. ಜೋರ ಟೊಮೆಟೊ ಇದನ್ನ ಸ್ವಲ್ಪ ಗಂಟು ಬರದೇ ಇರೋ ಥರ ಕಲಿಸ್ಕರಿ ಗೈಸ್ ಫಸ್ಟ್. ಅದಾದಮೇಲೆ ನೀರು ಕುದಿಸ್ಬೇಕು ಸ್ವಲ್ಪ. ಗೈಸ್ ನೋಡಿರಿ ಸ್ವಲ್ಪ ಬೆಲ್ಲ ಯೂಸ್ ಮಾಡೋಕಂತೀನಿ, ಸಕ್ಕರೆ ಯೂಸ್ ಮಾಡಬಾರ್ದಲ್ಲ, ಸ್ವಲ್ಪ ಬೆಲ್ಲ ಆದರೆ ನಡೀತಾ. ಅದರೊಳಗಡೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಅಂತ ಸಿಗುತ್ತೆ ಗೈಸ್, ಅದನ್ನು ಯೂಸ್ ಮಾಡಿದ್ರೆ ಸೇಫ್ ಆಗಿರುತ್ತೆ ಅಂತ ಮಕ್ಕಳಿಗೆ. ಸೊ ಅಂಥದ್ದು ಯೂಸ್ ಮಾಡೋಕಂತೀನಿ. ನೋಡಿರಿ ನೀರು ಸ್ವಲ್ಪ ಕುದಿಯೋ ಥರ ಆಗಂತೈತಿ. ನಿಜ ಒಬ್ಬೊಬ್ರಿಗೆ ಗೊತ್ತಿರೋಂಗಿಲ್ಲ, ಅದ್ರಾಗ ನೀವು ಮಾತಾಡಂತಾರೆ. ನಾನು ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತೀನಿ, ಏನಾದರೂ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಇದ್ರೆ ಹುಡುಕ್ತಾ ಇರ್ತೀನಿ. ಅದು ಎಷ್ಟು ನೋಡಿದ್ರೆ ನಾವೇನು ಮಾಡ್ತೀವಿ ದಿನ ಅವನ ಮಾಡ್ತೀವಿ, ಅದೊಂದು ನಿಜ. ಎಷ್ಟು ಒಂದು 10 ವಿಡಿಯೋ 20 ವಿಡಿಯೋ ನೋಡ್ತಿರ್ತೀನಿ, ಅದ್ರಲ್ಲಿ ಒಂದಾದರೂ ಮಾಡಿರಲ್ಲ. ಮತ್ತು ಏನು ಮಾಡ್ತೀನಿ ದಿನ ಅದೇ ಮಾಡಕಂತೀನಿ ಇವಾಗ. ಅಂದರೆ ಇನ್ನೂ ಸ್ವಲ್ಪ ಅವನಿಗೆ ಒಂದು 6 ಕಂಪ್ಲೀಟ್ ಆದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜೀರ್ಣ ಕ್ರಿಯೆ ಸ್ಟಾರ್ಟ್ ಆಗಿರುತ್ತೆ, ಅವಾಗಾರ ಸ್ವಲ್ಪ ಚಲೋ. ಇವಾಗ ಮಾಡಿದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅವನಿಗೆ, ಅದಕ್ಕಂತ ಟ್ರೈ ಏನೂ ಮಾಡೋಕ್ಕಂತಿಲ್ಲ. ನೋಡ್ರಿ ಗೈಸ್ ನೀರು ಕುದಿಯೋಕಂತೈತಲ್ಲ, ಈ ಥರ ಫುಲ್ಲು ಗಂಟು ಬರದೇ ಇರೋಂಗೆ ಕಲಿಸ್ಕೊಂಡಿದ್ದೆ. ಏನಿಲ್ಲ ಅಂದ್ರೆ ಒಂದು 3-4 ಮಿನಿಟ್ಸ್ ಅಂತ ಕುದಿಸ್ಬೇಕು ಗೈಸ್ ಇದು. ಯಾಕಂದ್ರೆ ಹಸಿ ಸ್ಮೆಲ್ ಇದ್ದರೆ ಆಮೇಲೆ ತೊಂದರೆ ಆಗುತ್ತೆ ಪಾಪುಗೆ. ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 5 ಮಿನಿಟ್ಸ್ ಹಿಂಗೆ ಸ್ವಲ್ಪ ನೋಡ್ಕೊಂತ ತಿರುಗಿಸ್ಬೇಕು ಗೈಸ್. ಗೈಸ್ ನೋಡಿರಿ ಒಂದು ಏಲಕ್ಕಿ ಬಾಳೆಹಣ್ಣು ಯೂಸ್ ಮಾಡೋಕ್ಕಂತೀನಿ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಥರ ಮಾಡ್ಕೋಬೇಕು ಇವಾಗ. ಫುಲ್ ಮೆತ್ತಗೆ ಮಾಡ್ಕೊಳ್ರಿ ಗೈಸ್, ಯಾಕಂದರೆ ಇದನ್ನು ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಇವಾಗ. ರಾಗಿ ಮಾಲ್ಟೇನು ಮಿಕ್ಸಿಗೆ ಆಗೋ ಅವಶ್ಯಕತೆ ಇರೋಂಗಿಲ್ಲ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಅವನಿಗೆ ಗಂಟ್ಲಿಗೆ ಹೋಗದೆ ಇರೋ ಥರ ಸ್ಮ್ಯಾಶ್ ಮಾಡ್ಕೊಳಕಂತೀನಿ. ಮಾಡ್ತೀನಿ ತಡ್ರಿ. ನೋಡಿರಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ. ಇದನ್ನು ಕುದಿಯತ್ತದ ಸ್ವಲ್ಪ ಅವರೇ ನೋಡಿರಿ ಸ್ವಲ್ಪ ರೆಡ್ಡಿಶ್ ಬರ್ತದೆ, ಇಲ್ಲಾಂದ್ರೆ ವೈಟ್ ಅನ್ನಿಸುತ್ತೆ. ಸ್ವಲ್ಪ ಕೆಂಪು ಕಾಣುತ್ತೆ ಅಷ್ಟೇ ಲೈಟಾಗಿ. ಹಂಗೆ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಟೀ ಮಾಡೋಕೆ ಇಟ್ಟಿದ್ದೆ ಗೈಸ್. ನಾನು ಇದನ್ನು ಸ್ವಲ್ಪ ಆರಕ್ಕಿಟ್ಟು ಏನು ಮಾಡ್ತೀನಿ ಅಂದ್ರೆ ಗೈಸ್, ಇವಾಗ ಬ್ರಷ್ ಮಾಡ್ತೀನಿ ಗ್ಯಾಪಲ್ಲಿ. ಯಾರನ್ನಾದ್ರೂ ಇವಾಗ ವೀರೇಶ್ ಎತ್ಕೊಂಡೆ ನಮ್ಮ ಗುಂಡನ್ನು. ಒಂದು 4 ಮಿನಿಟ್ಸ್ ಅಂತ ಆಗುತ್ತೆ, ಅವಾಗಿಂದ ಇಟ್ಟಿನಿ. ಸ್ವಲ್ಪ ಬಿಡಬೇಡ್ರಿ ಗೈಸ್, ಯಾಕಂದ್ರೆ ತಡೆ ಎಲ್ಲ ಹಿಡ್ಕೊಂಡ್ಬಿಡುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಂತೀರ್ರಿ. ನಿಮ್ಗೇನಾದರೂ ಒಬ್ಬೊಬ್ಬರು ಮೊಳಕೆ ಕಟ್ಟಿ ರಾಗಿ ಇದನ್ನು ಮಾಡಿ ಏನೇನೋ ಮಾಡ್ತಾರೆ, ಬಟ್ ಇವಾಗ ಅಷ್ಟು ಪೇಷನ್ಸ್ ನನಗಿಲ್ಲ. ಸೊ ಅದಕ್ಕೆ ನಾನು ಒಂದು ಮಾಲ್ಟೆ ತಗೊಂಬಂದೀನಿ, ಮತ್ತು ಅದು ನಮ್ಮ ಗುಂಡಾಗೂ ಲೈಕ್ ಆಯ್ತು ಗೈಸ್, ಅವ್ನು ತಿನ್ನಕಂತಿದ್ದ. ನೋಡ್ರಿ ಫೈನಲಿ ಇದಾಯ್ತು, ಇದನ್ನು ರೆಡಿ ಐತಿ. ಇವಾಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದು. ಇದೇನು ಕುದಿಸೋದು ಬೇಡ ಗೈಸ್, ಕುದಿಸಿದ್ರೆಲ್ಲ ತಿನ್ನೋಕ್ಕಾಗಲ್ಲ, ಮತ್ತು ಹಂಗಾಗುತ್ತೆ ಅವನಿಗೆ. ಒಂದು ಕಂಟೆಂಟ್ ಸಿಕ್ಕೈತೆ ನೋಡ್ರಿ ನನಗೆ. ನೋಡಿಲ್ಲಿ ಸಾಕು, ಎಲ್ಲ ತೋರಿಸ್ಬಿಟ್ಟಿನಿ, ಮತ್ತಿನ್ನೇನಿಲ್ಲ, ನೋಡೋದಷ್ಟೇ ಈ ಕಡೆಗೆ. ಹಾಂ ದೊಡ್ಡ ಹೀರೋ ಎಂಟ್ರಿ ಥರ ಅದು ದಾಸವಾಳ ಹಿಡ್ಕೊಂಡು ಬಡಿವಾರ ಮಾಡಕ್ಕೆ ಝೂಮ್ ಹಾಕಿದ್ರೆ ನೀನು ಕಾಣಲ್ಲ ಸರಿಯಾ, ಹೊರಗೆ ಬರೋಕ್ಕಂತ ಈ ಕಡೆಗೆ.
ನೆಕ್ಸ್ಟ್ ನೋಡ್ರಿ ವೀರೇಶ ಹಾಟ್ಸ್ಪಾಟ್ ಆನ್ ಮಾಡಕ್ಕಂತಾನ ಸಾವಿತ್ರಿಗೆ, ಯಾಕಂದ್ರೆ ನೆಟ್ ಖಾಲಿ ಆಗ್ಬಿಟ್ಟು ಇವತ್ತು ನಮ್ಮದು ವೈಫೈ ಖಾಲಿ ಆಗ್ಬಿಟ್ಟೈತಿ ಗೈಸ್. ಎದಕ್ಕೆ ಹೂವು ಹಾರಕಂತಾನಂದ್ರೆ ಗೈಸ್ ಇವತ್ತು ಅಮಾವಾಸ್ಯೆ ಐತಿ. ಸೊ ಎಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಇರೋರು ಅವ್ರಿವ್ರು ಕಿತ್ಕೊಂಡು ಹೋಗ್ಬಿಟ್ಟಾರ. ನಮಗೆ ಇವಾಗ ಪೂಜೆ ಮಾಡೋಕೆ ಹೂವಿಲ್ಲ. ಸೊ ಅದಕ್ಕೆ ನಮ್ಗೆ ನೀರ ಮೇಲೆತ್ತಿ ಹರಿ ಹಾಕಂತ ನೋಡ್ರಿ. ಹಾಯ್ ಗುಂಡ ಗುಡ್ಡ ನೋಡ್ತಾನೆ ನೋಡ್ರಿ ಗೈಸ್, ಅಪ್ಪಾಜಿ ಕರ್ಕೊಂಡ್ರಿ. ಏ ಏನು ಗೈಸ್ ನೋಡ್ರಿ, ಇವಾಗ ರೆಡಿ ಆಗೈತಿ. ಇವಾಗ ಬಾಳೆಹಣ್ಣಿಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ತೀನಿ. ಎಷ್ಟು ತಿಂದರೆ ಮತ್ತೆ ತಿನ್ನಿಸ್ತೀನಿ. ಇದ್ರಾಗ ಉಳಿಸ್ತಾನೆ ಗೈಸ್ ಅವನು. ಮತ್ತು ಇನ್ನೊಂದೇನಂತಂದ್ರೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಕ್ಕಂತೀನಿ ಗೈಸ್. ನೋಡ್ರಿ ಫೈನಲಿ ರೆಡಿ ಆಯ್ತಿದ್ದು. ಕರಿಯಾಕೊಂತಾನ ಗುಂಡೆ ಯಾರನ್ನ ನೋಡ್ರಿ ಇಷ್ಟ ಮಾಡೋದು. ಅದೊಂದಿನ ಸ್ವಲ್ಪ ಉಪ್ಪು ಹಾಕಿ ಮಾಡಿರ್ತೀನಿ ಗೈಸ್, ಅಂದರೆ ಏನೂ ಹಾಕಲ್ಲ, ಲೈಟಾಗಿ ಸ್ವಲ್ಪ ಉಪ್ಪು ಅಷ್ಟೇ ಹಾಕಿರ್ತೀನಿ. ಇವತ್ತು ಹಿಂಗೆ ಮಾಡತ್ತೀನಿ, ನೀವು ಟ್ರೈ ಮಾಡಿ ಗೈಸ್, ಚೆನ್ನಾಗಿರುತ್ತೆ ಇದು. ಗೈಸ್ ಗುಂಡಗೆ ಫುಲ್ ಹಸುವಾಗ್ಬಿಡೈತೆ ಗೈಸ್, ಪಾಪ ಅವನು ಹಾಳಾಕತ್ತಿದ್ದ ನೋಡ್ರಿ. ಅದರ ರಿಯಾಕ್ಷನ್. ಸರಿ ಅಪ್ಪಾಜಿ, ಸರಿ ಸರಿ ಸರಿ, ಬಾಳೆಹಣ್ಣು ತೆಗೀರಿ. ಒಂದು ಸ್ವಲ್ಪ ತಿನ್ಸಿದೆ ಗೈಸ್, ಫುಲ್ ಹಾಳಾಕೊಂಡ್ಬಿಟ್ಟಿದ್ದ ಹಸುವಾಗಿರೋದಕ್ಕೆ. ಬಂಗಾರಿ ಅದಕ್ಕೆ ಚೇರ್ ಮೇಲೆ ತಿನ್ಸಕ್ಕಂತಿಲ್ಲ ಗೈಸ್. ಈ ಥರ ಬಿಟ್ಟು ಸ್ವಲ್ಪ ತಲೆನ ಮೇಲ್ ಮಾಡಿ ತಿನ್ಸಕ್ಕಂತೀನಿ. ಯಾಕಂದ್ರೆ ಅವ್ನಿಗೇನೋ ಸ್ವಲ್ಪ ಅಷ್ಟು ಕೂಡಕ್ಕೆ ಇನ್ನೂ ಬರೋಂಗಿರಲ್ಲ. ಚೇರ್ ಮೇಲೆ ಇನ್ನೂ ಕೂಡ್ಸಕ್ಕಂತಿಲ್ಲ. 6 ಕಂಪ್ಲೀಟ್ ಆದ್ರೆ ಚೇರ್ ಮೇಲೆ ಕೂಡ್ಸಕ್ಕೆ ಕಂಫರ್ಟ್ ಆಗುತ್ತೆ. ಏನು ತಿನ್ನಿಸ್ಲಾ? ಹಾಂ ಚಲೋ ಐತಾ? ಓಕೆ ಗೈಸ್, ಹಂಗೆ ನೋಡ್ತಾ ಇರಿ ಗೈಸ್. ಗೈಸ್ ನೋಡ್ರಿ, ನಮ್ಮ ಕೃಷ್ವಿ ನಮ್ಮ ಮಮ್ಮಿ ಫೋನ್ ತಗೊಂಬಂದ್ಬಿಟ್ಟಾಳ. ಗೈಸ್ ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಭಾಳ ದಿನ ಆದಂಗೆ ಆಗಿತ್ತು, ಒಂದು 4 ದಿನ ಆಗಿತ್ತು ಅಷ್ಟೇ. ಎಲ್ಲಿಗೂ ಹೊರಗಡೆ ಹೋಗಿದ್ದಿಲ್ಲ. ಎದಕ್ಕೆ ಹೊಂಟಿವಿ ಅಂತಂದ್ರೆ ಹಂಗೆ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗಿ ಹಂಗೆ ಬಟ್ಟೆ ಸ್ಟಿಚ್ ಕೊಡೋದಿತ್ತು ಗೈಸ್, ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಡೋದಿತ್ತು. ಅಲ್ಲೇ ಕೊಟ್ಟು ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡೀವಿ. ಜ್ಯೋತಿ ಸಾವು ಬರೋಂಗಿಲ್ಲ ಅಂತ. ಸೊ ನಾನು ನಮ್ಮ ರೇಷ್ಮಾ ಕೃಷ್ವಿ ಹೊಂಟಿವಿ. ನಮ್ಮ ವೀರು ಏನೋ ಬರ್ತಾನಂತ, ನೀವು ಮುಂದಕ್ಕೆ ಹೋಗ್ರಿ ಬರ್ತೀನಿ ಅಂತ ಹೇಳ್ಯಾನ. ಕೃಷ್ವಿ ರಾಗ ತೆಗ್ದಾಳ ಗೈಸ್. ಗುಂಡನ್ ಬಿಟ್ಟು ಹೊಂಟೀನಿ, ಇಷ್ಟೊತ್ತಾಗ ಬೇಡ ಬಿಡು ಅಲ್ಲೆಲ್ಲ ಅಂತೇಳಿ. ಇವಾಗ ಬೇರೆ ಮಲ್ಗ ಟೈಮ್ ಅಂತಂದು ಅದಕ್ಕೆ ಮತ್ತೆ ಸುಮ್ಮನೆ ಕಾಡಿಸ್ತಾನ ಅಂತೇಳಿ ನಮ್ಮ ಮಮ್ಮಿ ಮಲಗಿಸ್ತೀನಿ ಹೋಗ್ರಿ ಅಂದ್ಲು. ಸೊ ನಾವಷ್ಟೇ ಹೊಂಟೀವಿ, ಹೋಗಂಬರಿ ಗೈಸ್. ಗೈಸ್ ನೋಡ್ರಿ, ಈ ಚಿಟಿಮಿಟಿನ ಅವ್ರ ಮಮ್ಮಿ ನಾವು ಬಂದೀವಿ. ನಮ್ಮ ರೇಷ್ಮಾ, ನಾನು, ಕೃಷ್ವಿ. ಹಾಯ್ ಕೃಷು, ಹಾಯ್ ಗಾಯ್ಸ್ ಅಂತ ಹೇಳಮ್ಮ. ಗ್ಯಾಸಾ? ಇದಕ್ಕೆ ಪಾವ್ಲಿ. ಹೌದು, ಏನು ಪಾವ್ಲಿ? ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ, ಯಾಕಂದ್ರೆ ಹೋದ ವಾರನೇ ಹೋಗ್ಬೇಕಂತ ಅನ್ಕೊಳಕಂತಿದ್ನಿ, ಹೋಗಕ್ಕೆ ಆಗಿದ್ದಿಲ್ಲ. ಮತ್ತೆ ನೆಕ್ಸ್ಟ್ ವೀಕ್ ನಾನು ಊರಿಗೆ ಹೋಗ್ಬೇಕಾಗಿತ್ತು. ಹೌದಾ, ಕೊಟ್ಟು ಬಾ, ಕೊಡಂಬ, ಹುಸಿನ ಕಡೆ ಕೊಡಂಬ ನಡಿ. ನೋಡಲ್ಲ ಇನ್ಮೇಲೆ ನೋಡಲ್ಲ ಅಂತ ಬಾಲೆ. ನೋಡ್ರಿ, ನಮ್ಮ ಊರಲ್ಲಿ ಇರೋದಿದ್ದು ಹಿಂದ್ಗಡೆ ಹಿಂಗೈತಿ, ತೋರಿಸಿದ್ದಿಲ್ಲ ನಾನು ಬ್ಲಾಗ್ನಾಗ. ನೋಡ್ರಿ ಇವ್ರು ಬ್ಲಾಗ್ನ ತೋರಿಸಿದ್ದಿಲ್ಲ ನಾನು ಇಲ್ಲಿ ಹಿಂದ್ಗಡೆ. ಜನ ಕಡಿಮೆ ಅದಾರ, ಅದಕ್ಕೆ ಬ್ಲಾಗ್ನಾಗ ತೋರ್ಸಕ್ಕಂತೀನಿ.
ಅಬ್ಸರ್ವ್ ಮಾಡತ್ತಾಳ ನಾಚಿಕೆ ಅನ್ನಕಂತಾಳ. ನೋಡ್ರಿ ಗೈಸ್, ರೇಷ್ಮಾ ಇಲ್ಲೇ ಬ್ಲೌಸ್ ಹೊಲಿಸ್ತಾಳ. ನನ್ನ ಬ್ಲೌಸ್ ಇಲ್ಲಿ ಹೊಲ್ಕೊಟ್ಟಿದ್ದಾರೆ, ಚಂದಾಗೈತೆ ಗೈಸ್. ಇನ್ನ ಇದು ಉಟ್ಕೊಂಡು ನೋಡ್ಬೇಕು. ಇದು ಯಾವ ಪೇಜಲ್ಲಿ ತಗೊಂಡಿನಿ, ಎಲ್ಲಿ ತಗೊಂಡಿನಿ ಅಂತ ಹೇಳ್ತೀನಿ ಗೈಸ್. ಈ ಸೀರೆ ಉಟ್ಕೊಂಡಾಗ ಹೇಳ್ತೀನಿ. ನೋಡ್ದ ನೋಡ್ರಿ, ಇನ್ನ ಫಿಟ್ಟಿಂಗ್ ಹೆಂಗಾಗೈತೆ ಅಂತ ಗೊತ್ತಿಲ್ಲ, ನೋಡ್ಬೇಕು ಮನೆಗೆ ಹೋಗಿ. ಓಟಾ ನೋಡ್ರಿ ಗೈಸ್, ಇವ್ರೆ ಅಕ್ಕ ಸ್ಟಿಚ್ ಮಾಡ್ಕೊಡ್ತಾರ. ನಮಗೆ ರೀಸೆಂಟಾಗಿ ಸಿಕ್ಕಾರಿ ಇವ್ರು. ಹಾಯ್ ಮಾಡಕ್ಕ. ಹೌದಾ, ಆ ಥರನೇ ಬಂದೈತೆ ಸ್ಟಿಚ್ ಇದೆ. ಇದು ರೇಷ್ಮನ್ ಪ್ರಮೋಷನ್ ಏನು ಸಾರಿ ಗೈಸ್. ಇದು ಉಟ್ಕೊಂಡಾಕಿ ಪೇಜಲ್ಲಿ ಲಿಂಕ್ ಹಾಕ್ತಾಳ ನೋಡ್ರಿ. ಇದನ್ನು ಎಲ್ಲಿ ತಗೊಂಡಿನ ಅಂತ ಹೇಳ್ತೀನಿ. ಹಾಂ, ಅದಿರಲಿ ನೋಡ್ರಿ. ವೀರು, ಹಾಯ್ ವೀರ, ವೆಲ್ಕಮ್ ಟು ಮೈ ಬ್ಲಾಗ್. ಏನೋ ಡ್ರೈ ಫ್ರೂಟ್ ಕೊಡಿಸ್ಬೇಕಂತ ಗೈಸ್. ನಾವು ಹಂಗ ಇಲ್ಲಿ ಮಾಲಿಗೆ ಹೋಗೋಣ ಅಂತೇಳಿ ಬಂದೀವಿ ನೋಡ್ರಿ. ಹುಡುಗನ್ ಬಿಟ್ಟು ಬಂದೀವಿ, ಏನು ಅರ್ಥನ ಏನು ಕೇಳಿಲ್ಲ ಗೈಸ್. ನೋಡ್ರಿ, ಈಗೊಬ್ರು ಅಮ್ಮ ಮಾತಾಡ್ಸಿದ್ರು, ನಮ್ಮ ಬಿಗ್ ಫ್ಯಾನ್ ಅನ್ಸುತ್ತ. ನಮ್ದೆಲ್ಲ ಹೇಳಕಂದ್ಬಿಟ್ಟಿದ್ರು. ರಘುವರನ್ ಕೇಳಕಂತಿದ್ರು, ಎಲ್ಲ ಮಾತಾಡ್ಸಕಂತಿದ್ರು. ಅವ್ರನ್ನ ತೋರ್ಸ್ಬೇಕಂದ್ವಿ. ಈ ಮಾತಾಡ್ಸಕ ಸರಿ ಹೋಗ್ಬಿಡ್ತಿ ಟೈಮ್. ಅಲ್ಲಿ ಹೋದ್ರು ಅನ್ಸುತ್ತೆ. ಈಗ ನೋಡಿ, ಎಲ್ಲ ಬೇಕಂತಾಳೆ ಈಗ ಅಮ್ಮ. ಎಷ್ಟು ಚಪ್ಪಲಿ ಇವಾಗ ಏನೋ ಸ್ವಲ್ಪ ಲೈಟಾಗಿ ಆಫರ್ ಐತೆ ಗೈಸ್. ಆಗಾತ್ ಲೈಟಾಗಿ ಆಫರ್ ಆದ್ರೆ ಏನು ತಗೊಳಕಂತಿಲ್ಲ. ಆಫರ್ ಇದ್ರು ಗೈಸ್. ಯಾವುದೋ ಒಂದು ಪಿಸ್ತಾ ತಗೊಂಡಿದ್ವಿ, ಅದನ್ನು ಹೋಗಿ ಅಲ್ಲಿ ಬಿಟ್ಟು ಬಂದಾಳಂತ. ಅಲ್ಲಿ ಕೆಳಗಡೆ ಹೋಗಿ ತಗೊಂಡು ಹೋದ್ರಾಯ್ತಂತೆ ಹೊಂಟ್ವಿ ನೋಡ್ರಿ ಗೈಸ್. ನೋಡ್ರಿ, ಈಕಿ ನಮ್ಮ ಅಣ್ಣನ ಮಗಳಿಗೆ ದಾರಕ್ಕೆ ಸಿಕ್ಕಿದ್ರೆ ಗೊತ್ತಿಲ್ಲ ನನಗೆ ಅಷ್ಟು. ಓಯ್ ಓಯ್ ಹಾಯ್ ಮಾಡು. ರಶ್ವಿಕಾ ಹೆಸರು ವಿಡಿಯೋ ನೋಡ್ತಾಳಂತ, ನಮ್ಮ ಅತ್ತಿನವ್ರು ಅಂತೇಳಿ ಹೇಳ್ತಾಳಂತ ಗೈಸ್. ಓಯ್ ಹಾಯ್ ಮಾಡು. ನಮ್ಮ ಅಣ್ಣ ಬಂದ ನೋಡ್ರಿ, ಮಗಳು ಗೈಸ್. ಸಿಕ್ಕಿ ವಿಡಿಯೋ ನೋಡ್ತಾಳೆ ಇಲ್ಲ ನಿನ್ ಮಗಳ? ನೋಡ್ತಾಳ ಮನೆಗೆ ಹೋದ್ಗಟ್ಲಿ. ಈಗ ನೋಡಲ್ಲ, ಅವ್ರ ಅವ್ನು ನೋಡ್ತಾಳೆ. ನಿಮ್ಗೆಲ್ಲ ಆ ರೊಟ್ಟಿ ಮಾಡೋ ಮುಂದೆ ಹಚ್ಚಿ ಕೂತ್ಕೊಂಡ್ ಬಿಡ್ತಾಳೆ. ಹಿಂಗ ಒಂದ್ ಇಟ್ಟೆ ಗಿಟ್ಟ ಕೆಲಸ ಮಾಡತ್ನಾಗ ನೋಡ್ಕೊಂಡ್ ಕೆಲಸ ಮಾಡೋ ಮುಂದೆ ಆ ಕಡೆ ಅದು ವಿಡಿಯೋ ನೋಡಿರ್ಬೇಕು, ಈ ಕಡೆ ರೊಟ್ಟಿ ಆಗಿರ್ಬೇಕು. ಓಯ್ ಕುಡಿದಿ?